ಅನು, ನೀನು ಹೀಗೆ ಆತಂಕದಲ್ಲೋ ಒತ್ತಡದಲ್ಲೋ ಇದ್ರೆ ನನ್ನಿಂದ ಶಾಂತವಾಗಿರೋದಕ್ಕಾಗಲ್ಲ. ಈಗೇನು ನೀನು ಸುಬ್ಬು ಅವ್ರನ್ನ ನೋಡಬೇಕು ಅಲ್ವಾ? ಫೋನ್ ಮಾಡು, ಅವರೆಲ್ಲಿದ್ದಾರೆ ಅಂತ ನೀನೇ ಅವರನ್ನು ಕೇಳು. ಅವರೆಲ್ಲಿದ್ದಾರೋ ಅಲ್ಲಿಗೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಈ ಝೇಂಡೆಗೆ ಏನೇ ಹೇಳಿದ್ರು ಬಂಡೆಕಲ್ಗೆ ತಲೆ ಚಚ್ಕೊಂಡು ಹಾಗೇನೆ. ಅವನಿಗೆ ಏನು ಬೇಕೋ ಅದನ್ನೇ ಮಾಡ್ತಾನೆ. ಕೆಲವೊಂದ್ಸಲ ಅವನು ಅತಿಯಾಗಿ ಆಡ್ತಾನೆ. ಅಪ್ಪನ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತ ಅನಿಸ್ತಿರೋದು ನಿಜಾನೇ ಸರ್. ಅದಕ್ಕೆ ಅಂತ ನಾನು ನಿಮ್ಮನ್ನ ತೊಂದರೆಗೆ ಸಿಗಾಕ್ಸೋದಕ್ಕೆ ಇಷ್ಟಪಡಲ್ಲ. ಜೇಂಡೆ ಸರ್ ಏನೇ ಮಾಡಿದ್ರು ನಮ್ಮಿಬ್ರು ಸೇಫ್ಟಿಗೋಸ್ಕರನೇ ಆಗಿರುತ್ತೆ. ಇನ್ನೊಂದ್ಸಲ ನಾವಿಬ್ರು ಅವ್ರ ಮಾತು ಮೀರಂಗಿಲ್ಲ. ಇದು ನನ್ನ ಆರ್ಡರ್, ಈ ಅನುಸಿರಿ ಮನೆ ಆರ್ಡರ್. ಓಕೆ ಡಾರ್ಲಿಂಗ್. ಅರೆ ಸುಬೋರೆ, ಅನು, ನಾನು ತಮಾಷೆ ಮಾಡ್ತಿಲ್ಲ. ಅನು, ಅಪ್ಪ ಸರಿ, ನಾ ಇಲ್ಲಿಂದ ಹೋಗ್ತೀನಿ. ಅಯ್ಯೋ, ಅದೆಂಗಾಯ್ತೈತೆ? 3 ಗಂಟೆ ಬಂದಿವ್ನಿ, ಮನೆ ಗಂಟೆ ಬರೋದು ಬೇಡವೇ? ಇಲ್ಲ ಇಲ್ಲ, ಬೇಡ. ಆಕ್ಚುಲಿ ನೀವು ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ. ಅಂಥದ್ರಲ್ಲಿ ಮನೆವರೆಗೂ ಬಂದು ಬೇರೆ ಯಾಕೆ ತೊಂದರೆ ತಗೊಂತೀರಾ? ಜೀವನದಾಗೆ ಕೆಲವೊಂದು ತೊಂದರೆಗಳನ್ನ ತಗೊಳುಮ್ಮ ಅಂತ ಈಗ ತೀರ್ಮಾನ ಮಾಡಿವ್ನಿ. ಸತ್ಯವಾಗ್ಲೂ ಹೇಳ್ತೀವಿ, ಬೇರೆ ಟೈಮ್ನಾಗ ಏನಾನ ಆಗಿದ್ದಿದ್ರೆ ನಾನು ಸೀದಾ ನಿಮ್ಮ ಮನೆ ಗಂಟನೆ ಬಂದು ಬಿಟ್ಬಿಟ್ಟು ಹೋಯ್ತಿದ್ದೆ. ಆದರೆ ನನಗೂ ರಾಮಣ್ಣನ ಬೇರೆ ನೋಡಬೇಕು, ರಾತ್ರಿ ಬೇರೆ ಆಯಿತು. ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಕ್ಕೆ ಮನಸ್ಸಾಯ್ತಿಲ್ಲ. ರೀ, ನಾನೇನು ಚಿಕ್ಕ ಹುಡುಗಿನ? ಅದು ಅಲ್ಲದೆ ಇದು ನಮ್ಮ ಏರಿಯಾ. ನಮ್ಮ ಏರಿಯಾದಲ್ಲಿ ನಮಗೆ ಉಪಚಾರನಾ? ನಮ್ಮನೆಗೆ ನಾನು ಹೋಗೋಕೆ ನೀವು ಯಾಕ್ರಿ ಹೆಲ್ಪ್ ಮಾಡಬೇಕು? ಮೊದಲು ನಾನು ನನ್ನ ಫ್ರೆಂಡ್ನ ನೋಡಬೇಕು. ನೀವು ಹೋಗಿ ರಾಮಣ್ಣನ ನೋಡ್ಕೊಳ್ಳಿ, ಆಮೇಲೆ ಅವ್ರು ಹೇಗಿದ್ದಾರೆ ಅಂತ ಹೇಳಿ. ಏನು? ನನ್ನ ರಾಮಣ್ಣಂಗೇನು ಆಗಕ್ಕಿಲ್ಲ ಅಲ್ವಾ? ಏನೂ ಆಗಲ್ಲ. ಆದ್ರೆ ಗುಂಡ ಹರಿಸಿದವ್ರಿಗೆ, ಗುಂಡ ಹರಿಸಿ ಅಂತ ಆರ್ಡರ್ ಮಾಡಿದವ್ರಿಗೆ ಒಂದು ಗತಿ ಆಗುತ್ತೆ. ತಲುಪಿದ ಮೇಲೆ ನಿಮ್ಮ ಫ್ರೆಂಡ್ ಹೇಗಿದ್ದಾರೆ ಅಂತ ಹೇಳೋದನ್ನ ಮರಿಬೇಡಿ. ಬರೀ ಕಾಫಿ ಆಯ್ತಾ ಕಾಫಿ ಆಯ್ತಾ ಅಂತ ಕೇಳಿದ್ರೆ ಆಗೋಯ್ತಾ? ದಿನಕ್ಕೆ ಎಷ್ಟು ಸರಿ ಅಂತ ಕಾಫಿ ಕುಡಿಯೋಕ್ಕಾಗುತ್ತೆ? ಅಲ್ಲ, ನಾನು ಹೊಸಿ ಇಂಟ್ರೂಟು ಹುಡುಗಿರ್ತೇವ ಮಾತು ಶುರು ಮಾಡೋದು ಅಂತ ಗೊತ್ತಾಗಕ್ಕಿಲ್ಲ. ಏನು ಇಂಟ್ರೋಟ? ಹಂಗಂದ್ರೇನು? ಅದೇ ಇಂಗ್ಲೀಷು. ಅದೇ ಯಾರು ತಗೊಂಡು ಮಾತಾಡದೆ ಒಬ್ಬೊಬ್ಬರೇ ಇರ್ತಾರಲ್ಲ. ಇಂಟ್ರೋವರ್ಟ್. ನಿಮ್ಗೆ ಆ ಪದ ಎಲ್ಲ ಗೊತ್ತಾ ಇಂಗ್ಲೀಷಲ್ಲಿ? ಒಂದಷ್ಟು ದಿವಸ ಇಂಗ್ಲಿಷ್ ಕಾಲೇಜ್ ಮುಂದೆ ಎಳ್ನೀರು ಮಾಡ್ತಿದ್ದೆ. ಸರಿ, ನೀವು ಹೊರಡಿ, ಟೈಮ್ ಆಯ್ತು. ನೀವೊಂಥರ ಸಂದಾಗಿ ಬೈತೀರಾ, ಇಷ್ಟ ಆಯ್ತು. ಬಾಯ್. ಅಷ್ಟೇನಾ? ಅಷ್ಟೇ, ಬಾಯ್. ಮಂಜು ಅವರೇ, ಹಾ, ನೀವು ನಾನು ಅನ್ಕೊಂಡಿದ್ದಕ್ಕಿಂತ ಒಳ್ಳೆಯವ್ರೆ. ಬಾಯ್.
ಕೂತ್ಕೊಳ್ಳಿ. ಹೇಗಿದ್ದೀರಾ ಸುಬ್ಬವ್ರೆ? ಝೇಂಡೆ ನಿಮ್ಮನ್ನು ಕರೆಸ್ಕೊತಾನೋ ಇಲ್ವೋ ಅನ್ನೋ ಒಂದು ಸಣ್ಣ ಸಂಶಯ ಇತ್ತು. ನೀವು ಬಂದಿದ್ದು ಒಳ್ಳೇದಾಯ್ತು. ದಾರಿಲಿ ಬರ್ತಾ ನಿಮಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನು ತೊಂದರೆ ಸರ್? ನನ್ನಿಂದ ಯಾರಿಗೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ನಿಮ್ಮ ಕಡೆಯವರು ಜೊತೆಗೆ ಬರಬೇಕು ಅಂದರು, ನನಗೇನು ಅರ್ಥ ಆಗಲಿಲ್ಲ ಸರ್. ನನ್ನ ಮಗಳನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಹೊರಟು ಬಂದ್ಬಿಟ್ಟೆ. ಬಂಗಾರ, ಏನಮ್ಮ ಇದೆಲ್ಲ? ನೀವೆಲ್ಲ ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಗೊಂದಲ ನನಗೆ ಅರ್ಥ ಆಗತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವಿಲ್ಲಿ ಬರೋದೇ ಉತ್ತಮ ಅಂತ ಅನ್ನಿಸ್ತು. ನನಗೆ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡಬೇಕಿತ್ತು, ಅದಕ್ಕೆ ಕರೆಸ್ಕೊಂಡೆ. ನನ್ನ ಜೊತೆ ನೀವು ಮಾತಾಡೋವಂಥದ್ದು ಏನಿದೆ ಸರ್? ಕ್ಷಮಿಸಿ, ಅನು ಹತ್ರ ಏನೋ ಮಾತಾಡಬೇಕಿತ್ತೇನೋ. ನೀವು ಮಾತಾಡ್ಕೊಳ್ಳಿ, ನಾವು ಆಮೇಲೆ ಮಾತಾಡೋಣ. ಅಮ್ಮ, ಏನಂತ ಕರ್ದೆ? ಅಮ್ಮನ? ನಾನಲ್ವಲ್ಲ. ನಿನಗೆ ನಾನು ನಿಮ್ಮ ಅಮ್ಮ ನಿಮ್ ಮನ್ಸಲ್ಲಿ ಇದ್ದಿದ್ರೆ ನೀ ಎಲ್ಲಾದ್ರೂ ಹೋಗಕ್ಕಿಂತ ಮೊದಲು ನನಗೆ ಹೇಳ್ಬಿಟ್ಟು ಹೋಗಿರ್ತಿದ್ದೆ. ನಿನ್ ಪ್ರಕಾರ ನಾನ್ ಬರೀ ನೀನಿರೋ ಹಾಸ್ಟೆಲ್ ವಾರ್ಡನ್ ಅಷ್ಟೇ. ನಿನ್ನ ಪ್ರಶ್ನೆ ಮಾಡೋದು, ಗದರ್ಸೋದು ಅಷ್ಟೇ ನಾನ್ ಮಾಡಕ್ಕಾಗತ್ತೆ. ಯಾಕಮ್ಮ ಹಿಂಗ್ ಮಾತಾಡ್ತಿದ್ಯಾ? ಈ ಹೇಳ್ದೆ ಹೋಗೋದನ್ನ ಯಾರಿಂದ ಕಲ್ತಿಯೇ? ಆ ಬೆಳಗಾವಿ, ಊಟಿ ಅಂತ ಸುತ್ತಾಡ್ಕೊಂಡ್ ಬರ್ತಿದ್ದಾಳಲ್ಲ ಅನು, ಅವಳಿಂದ ಕಲ್ತಿಯಾ? ಅಮ್ಮ, ನೀ 10ನೇ ಕ್ಲಾಸ್ ಪಾಸ್ ಮಾಡಿದ ತಕ್ಷಣ ಯಾವನ್ಗಾರು ಮದ್ವೆ ಮಾಡಿ ಕಳಿಸ್ಬೇಕಿತ್ತು. ಅವಾಗೆಲ್ಲ ಸರಿ ಹೋಗಿರೋದು. ಮಾತಾಡ್ಬೇಡ ಅಷ್ಟೇ. ಹೊರಡ. ನಿಮ್ಮ ಮಾತುಕತೆ ಆಯ್ತಾ? ಈಗ ನಾವು ಮಾತಾಡೋಣ. ಧಾರಾಳವಾಗಿ ಸರ್. ಅಪ್ಪ, ನಾನು ಅಮ್ಮನಿಗೆ ಫೋನ್ ಮಾಡಿ ಬರ್ತೀನಿ. ನೀನು ಇಲ್ಲ ನಾನು ಇಲ್ಲ ಅಂದ್ರೆ ಅಮ್ಮ ಗಾಬರಿ ಆಗ್ತಾಳೆ, ಸರಿನಾ? ಆಯ್ತು ಬಂಗಾರ. ತಮಾಷೆ ಒಂದು ಮಾತು ಹೇಳ ಸುಬ್ಬವ್ರೆ. ಹೇಳಿ ಸರ್. ನಿಮ್ಮ ಮುಖದಲ್ಲೇ ನಿಮ್ಮ ಯೋಚನೆಗಳು ಬಯೋಸ್ಕೋಪಲ್ಲಿ ನೋಡಿದ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಿವೆ. ನನ್ನಂಥವನ್ಗೆ ಎಲ್ಲಾನು ನನ್ನ ಕಂಟ್ರೋಲಲ್ಲೇ ಇದ್ದು ರೂಢಿ. ಮನೆ ಖರ್ಚು, ಮಗಳು ಎಲ್ಲಾನು ಆಗಾಗ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಆದರೆ ಸಡನ್ ಆಗಿ ಈಗ ನಾನು ಏನು ಅರ್ಥ ಆಗದವನ ತರ ಇದ್ದೀನಿ. ಇಲ್ಲಿ ಯಾಕಿದ್ದೀನಿ ಗೊತ್ತಿಲ್ಲ. ಮಗಳ ಮಾತಿನಲ್ಲೂ ಏನೋ ಮುಚ್ಚಿಟ್ಟಿದ್ದಾಳೆ ಅನ್ನೋ ಅನುಭವ. ನೀವು ಬೇರೆ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡ್ರಿ. ಇದೆಲ್ಲ ನನ್ನ ತಲೆಯಲ್ಲಿ ಸೇರ್ಕೊಂಡು ನನ್ನ ಮುಖ ನಿಮಗೆ ಬಯೋಸ್ಕೋಪಲ್ಲಿ ಕಂಡಂಗೆ ಕಾಣ್ತಾ ಇರಬಹುದು. ನಿಜ, ನಿಮ್ಮ ತಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಓಡ್ತಾ ಇವೆ ಅನ್ನೋದು ನನಗೆ ಗೊತ್ತು. ನಾವಿಲ್ಲಿ ಯಾಕಿದ್ದೀವಿ, ಇದು ಯಾವ ಜಾಗ, ನಾವು ಮನೆಗೆ ಬರದೆ ಇಲ್ಲಿಗೆ ಯಾಕೆ ಬಂದಿದ್ದೀವಿ, ಈ ಥರದ ಎಷ್ಟೋ ಪ್ರಶ್ನೆಗಳು. ಹೌದು ಸರ್. ಆದರೆ ಏನು ಮಾಡೋದು ಸುಬ್ಬವ್ರೆ, ದುರದೃಷ್ಟವಶಾತ್ ನನ್ನ ಜೀವನ ಹೀಗೆ ಇದೆ. ಎತ್ತರದಲ್ಲಿರೋನು ಒಂಟಿ ಅಂತಾರೆ. ಆದರೆ ನನ್ನ ಪ್ರಕಾರ ಎತ್ತರದಲ್ಲಿರೋನ್ ಜೊತೆ ಇನ್ನೊಬ್ಬ ಇರ್ತಾನೆ. ಯಾರು ಗೊತ್ತಾ? ದೇವರ ಸರ್. ಶತ್ರು.
ಎತ್ತರದಲ್ಲಿರೋನ್ಗೆ ಶತ್ರು ಸಹವಾಸ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದದ್ದೇ. ಕ್ಷಮಿಸಿ ಸರ್, ನನಗಿದೆಲ್ಲ ಏನೂ ಅರ್ಥ ಆಗ್ತಾ ಇಲ್ಲ. ನೀವು ನಿಮಗೂ ಒಬ್ಬ ಶತ್ರು ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ. ನಾನು ಮನುಷ್ಯ ಅಲ್ವಾ ಸುಬ್ಬು ಅವರೇ? ನನಗೂ ಶತ್ರು ಮಿತ್ರ ಎಲ್ಲರೂ ಇದ್ದಾರೆ. ನಾನು ಹೀಗೆ ಕೆಲವೊಂದ್ಸಲ ಯಾರಿಗೂ ಹೇಳ್ದೆ ಕೇಳದೆ ಗೊತ್ತಾಗದಾಗೆ ಮರೆಯಲ್ಲಿರೋದು ಅನಿವಾರ್ಯ. ಇದು ನಿಮಗೆ ಸಹಜ ಅನ್ನಿಸದೇ ಇರ್ಬೋದು, ಆದರೆ ದಯವಿಟ್ಟು ಆತಂಕ ಪಟ್ಕೋಬೇಡಿ. ನೀವು ನನ್ನ ಹತ್ರ ಒಂದು ಮಾತು ತಗೊಂಡಿದ್ರಿ, ನೆನಪಿದೆಯಾ? ಮಗಳ ಭವಿಷ್ಯನ ನಿಮ್ ಕೈಯಲ್ಲಿ ಇಡ್ತಾ ಇದ್ದೀನಿ. ಇಡೀ ನಮ್ಮ ಕುಟುಂಬಕ್ಕೆ ನೀವೇ ಸಾರಥಿ ಸರ್. ನನ್ನ ಮಗಳ ಮದುವೆ ನೆರವೇರಿಸ್ತೀರಿ ಅಲ್ವಾ? ಅನುಕ್ಷೇಮನ ನನ್ನ ಕೈಲಿ ಇಟ್ಟಿದ್ರಿ. ಎಲ್ಲಿವರೆಗೂ ಅಂತಂದ್ರೆ ಅವ್ರು ಮದುವೆ ಮಾಡಿಸೋ ಜವಾಬ್ದಾರಿನೂ ನನಗೆ ಕೊಟ್ಟಿದ್ರಿ. ಏನೋ ತಪ್ಪಾಯ್ತು ಸರ್, ಕ್ಷಮಿಸಿ. ನಾನೊಬ್ಬ ದಡ್ಡ. ಆ ಸಮಯದಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಹಾಗೆ ಮಾತಾಡ್ಬಿಟ್ಟೆ. ಅದರಲ್ಲಿ ನಿಮ್ದೇನೂ ತಪ್ಪಿರಲಿಲ್ಲ ಸುಬ್ಬವ್ರೆ. ನಿಮ್ಮ ಜಾಗದಲ್ಲಿ ಇನ್ನು ಯಾರೇ ಇದ್ದಿದ್ರು ಹಾಗೆ ಮಾಡಿರೋರು. ಇಲ್ಲ ಸರ್, ಅವತ್ತು ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು. ನಾನು ನಿಮ್ಮನ್ನ ಮತ್ತು ನನ್ನ ಮಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋದೆ. ಆದ್ರೆ ಸರ್, ಈಗ ಇಲ್ಲಿ ಹೇಳ್ತಾ ಇದ್ದೀನಿ, ಇಡೀ ಜಗತ್ತೇ ಎದುರಾದ್ರು ನಿಮ್ಮ ಮತ್ತು ಅನು ಮದುವೆನ ನಾನು ನಡೆಸ್ಕೊಡ್ತೀನಿ. ಅದರಲ್ಲಿ ಯಾವ ಸಂಶಯನೂ ಇಲ್ಲ ಸರ್. ನಿಮ್ಮ ಮಾತು ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು ಸುಬ್ಬವ್ರೆ. ತುಂಬಾ ಧನ್ಯವಾದಗಳು. ಹಾಗೇನೆ ನಾನು ನನ್ನ ಒಂದು ಮಾತನ್ನ ನಿಮ್ಮ ಹತ್ರ ಮತ್ತೆ ಹೇಳ್ಕೋಬೇಕು. ಹೇಳಿ ಸರ್. ನಿಮ್ಮ ಅನುಳ ಸಂಪೂರ್ಣ ಜವಾಬ್ದಾರಿ ಇನ್ಮೇಲೆ ನಂದು. ನಿಮ್ಮಷ್ಟೇ ನನಗೂ ಅವಳನ್ನ ನೋಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾತ್ರ ಖಂಡಿತ ಮಾಡ್ತೀನಿ. ಇದನ್ನ ನಾನು ಅನುಗೆ ಉಂಗುರ ತೋರಿಸಿದ
ನೀವಿಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಪ್ಪ. ಈಗ ನಿಮ್ಮನ್ನು ಹೇಗೆ ಸಮಾಧಾನ ಮಾಡಲಿ? ಮೊದಲು ಇದನ್ನೆಲ್ಲ ರಮ್ಯನ ಹತ್ರ ಹೇಳ್ಕೋಬೇಕು. ಅವಳ ಹತ್ರ ಸರಿಯಾಗಿ ಮಾತು ಆಡಿಲ್ಲ. ಕೇಳ್ದೆ ಹೋದೋಳ್ಗೆ ಫೋನ್ ಬೇರೆ ಕೇಳು. ಅಯ್ಯೋ ಅಮ್ಮ, ಯಾಕೆ ಸ್ವಿಚ್ ಆಫ್ ಮಾಡಿದೆ? ಯಾಕಮ್ಮ ಹಿಂಗಾಡ್ತಿದ್ಯಾ? ನಿನ್ ನಡವಳಿಕೆ ನಿಂದಾಗಿಲ್ಲ ಅಮ್ಮ, ಯಾರೋ ಹೇಳ್ಕೊಟ್ ಮಾಡಿಸ್ದಂಗಿದೆ. ಇನ್ಯಾರೋ ಹೇಳಿ ಮಾಡೋ ಅಷ್ಟು ದಡ್ಡಿ ಅಲ್ಲ ಕಣೆ ನಿಮ್ಮಮ್ಮ. ನೀನ್ ಏನೇನ್ ಮಾಡ್ತಿದ್ಯಾ, ನಿನ್ ಬುದ್ಧಿ ಯಾವ ಕಡೆ ಓಡ್ತಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕೊಪ್ಪದ ಚಿಕ್ಕಮ್ಮನ ಹತ್ರ ಯಾವ್ದಾದ್ರು ಸಂಬಂಧ ಇದ್ರೆ ಹೇಳು ಅಂತ ನಿಮ್ಮ ಮಾವ ಕೇಳ್ಕೊಂಡಿದ್ರಂತೆ. ಈಗ ಸಂಬಂಧಗಳು ಬರ್ತಿದೆ ಅಂತ ಸುದ್ದಿ. ಅದ್ರಲ್ಲಿ ನಿನಗೆ ಯಾವ್ದಾದ್ರು ಒಂದು ಕಟ್ಟದೆ. ಏನಮ್ಮ ನೀನು ನನ್ಗೆ ಹೇಳ್ದೆ ಕೇಳ್ದೆ ನಿನ್ಗೆ ಇಷ್ಟ ಬಂದಂಗ್ ಮಾಡ್ತಿದ್ಯಲ್ಲ. ನೀನ್ ಏನೇ ಹೇಳ್ಬೇಕಿದ್ರು ನನಗ್ ಡೈರೆಕ್ಟ್ ಆಗಿ ಕೇಳು. ಇದ್ರಲ್ಲಿ ಮಾವನ್ನ ಇನ್ವಾಲ್ವ್ ಮಾಡ್ಬೇಡ. ನೀನೇನ ಕೇಳ್ಬಿಟ್ಟು ಮಾಡೋಷ್ಟು ದೊಡ್ಡೋಳಲ್ಲಮ್ಮ ತಾಯಿ ನಾನು. ನಿನಗೆ ಲೋಕಜ್ಞಾನ ಜಾಸ್ತಿ ಇದೆ, ಆದ್ರೆ ನನಗಿಲ್ಲ. ನನಗೇನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು, ಸರಿನಾ? ಸುಬೋರೆ, ಆರಾಮಾಗಿ ಮಲ್ಕೊಳ್ಳಿ. ನಾವು ನಾಳೆ ಬೆಳಗ್ಗೆನೆ ಹೊರಡೋಣ. ನೀವು ಪುಷ್ಪ ಅವ್ರಿಗೆ ನಾವು ನಾಳೆ ಬರ್ತಿದ್ದೀವಿ ಅಂತ ಹೇಳ್ಬಿಡಿ. ಸರ್, ನಾನು ಹಾಗಂತ ಅವಳಿಗೆ ಫೋನ್ ಮಾಡಿದ್ರೆ ನೀನೇನಪ್ಪ ದೊರೆ, ಆರ್ಯ ಸರ್ ಬಂಗ್ಲೆಯಲ್ಲಿ ಆರಾಮಾಗಿ ಇದ್ಬಿಟ್ಟಿದ್ಯಾ ಅಂತ ಬೈತಾಳೆ.